ಫೆಬ್ರವರಿ ತಿಂಗಳಲ್ಲಿ ಕಟಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಕಟಕ ರಾಶಿಯವರಿಗೆ ಇದು ಒಂಥರ ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಬೆಳವಣಿಗೆಗಳನ್ನ ಉತ್ತಮ ಪಡಿಸುವಂತ ಒಂದು ಸಮಯ. ಚಂದ್ರನ ಆಧಿಪತ್ಯದ ಈ ರಾಶಿಯವರಿಗೆ ಈ ತಿಂಗಳು ಭಾವನಾತ್ಮಕ ಏರಿಳಿತಗಳು ಆಗ್ತಾ ಇರುತ್ತೆ. ಈ ತಿಂಗಳುಗಳಲ್ಲಿ ಗ್ರಹಗಳ ಸಂಚಾರ ಮತ್ತೆ ಅವುಗಳ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಶನಿ ಗ್ರಹ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಇರೋದ್ರಿಂದ ದೀರ್ಘಾವಧಿಯ ಲಾಭಕ್ಕಾಗಿ ಸ್ವಲ್ಪ ಸಹಕಾರಿಯಾಗಿರುತ್ತೆ. ಆದ್ರೆ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬನ ತಗೊಂಬಂದ್ ಕೊಡುತ್ತೆ. ಇನ್ನ ಗುರುಗ್ರಹ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ದೂರದ ಪ್ರಯಾಣಕ್ಕಾಗಿ ಅಧಿಕ ಖರ್ಚುಗಳಾಗುವಂತ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇನ್ನ ಮಂಗಳ ಗ್ರಹ ನಿಮ್ಮ ರಾಶಿಯ ಮೇಲೆ ಶುಭ ದೃಷ್ಟಿ ಬೀರೋದ್ರಿಂದ ಶಕ್ತಿ ಮತ್ತೆ ಸಾಹಸ ಪ್ರವೃತ್ತಿ ಹೆಚ್ಚಾಗುತ್ತೆ. ಇನ್ನು ರಾಹುಕೇತುಗಳು ನಿಮ್ಮ 8ನೇ ಮನೆ ಹಾಗೂ 2ನೇ ಮನೆಯಲ್ಲಿ ಸ್ಥಿತವಾಗಿರೋದ್ರಿಂದ ಇದು ನಿಮ್ಮ ಆರೋಗ್ಯದ ಮೇಲೆ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸ್ವಲ್ಪ ಪ್ರಭಾವನ ಬೀರುತ್ತೆ. ಇನ್ನು ವೃತ್ತಿ ಮತ್ತೆ ಉದ್ಯೋಗ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಉದ್ಯೋಗದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವಂತ ಒಂದು ಸಮಯ ಇದಾಗಿರುತ್ತೆ. ಆದ್ರೆ ಯಾರೆಲ್ಲ ವಿದೇಶಿ ಕಂಪನಿಗಳಿಗೆ ಕೆಲಸ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಒಂದು ಅತ್ಯುತ್ತಮವಾದ ಸಮಯ ಅಂತಾನೆ ಹೇಳ್ಬೋದು. ಅಥವಾ ಯಾರಾದ್ರೂ ರಫ್ತು ಆಮದು ಮಾಡ್ಕೊಳ್ಳುವಂಥದ್ದು ವ್ಯವಹಾರಗಳನ್ನೇನಾದ್ರೂ ಮಾಡ್ತಾ ಇದ್ರೆ ಈ ತಿಂಗಳು ವಿಶೇಷವಾದ ಲಾಭಗಳನ್ನ ನೀವು ನೋಡ್ಬೋದು. ಇನ್ನು ಆರ್ಥಿಕ ಸ್ಥಿತಿ ಹೇಗಿರುತ್ತೆ ಅಂತ ನೋಡಿದ್ರೆ, ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ನೀವು ಜಾಗರೂಕರಾಗಿರ್ಬೇಕು. ಆದಾಯದ ಅರಿವು ಸ್ಥಿರವಾಗಿದ್ರು ಕೂಡ ಅನಿರೀಕ್ಷಿತವಾಗಿ ಆಸ್ಪತ್ರೆ ಅಥವಾ ಶುಭ ಸಮಾರಂಭಗಳಿಗೂ ಕೂಡ ಹಣ ವ್ಯಯ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹೂಡಿಕೆ ಮಾಡ್ತಾ ಇದ್ದೀರಾ ಅಂದ್ರೆ ಒಂದ್ಸತಿ ಅದ್ರ ಬಗ್ಗೆ ಯೋಚನೆ ಮಾಡಿ ಹೂಡಿಕೆ ಮಾಡೋದು ಒಳ್ಳೇದು. ಅವಸರದ ನಿರ್ಧಾರಗಳು ನಿಮ್ಗೆ ನಷ್ಟ ತರುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕುಟುಂಬ ಮತ್ತು ಪ್ರೀತಿ ಅಂತ ನೋಡಿದ್ರೆ, ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರ್ಬೇಕಾಗತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಂದು ಒಳ್ಳೆ ಪ್ರಗತಿನ ಕೂಡ ನೀವು ನೋಡ್ಬೋದು. ಸಂಗಾತಿ ಜೊತೆನಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ಮಾಡಿದ್ರು ಕೂಡ ಸ್ವಲ್ಪ ಅದನ್ನ ನೀವು ಅವಾಯ್ಡ್ ಮಾಡೋದೇ ಒಳ್ಳೇದು. ಸಂಗಾತಿ ಜೊತೆನಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ಮಾಡೋದನ್ನ ನೀವು ತಪ್ಪಿಸ್ಬೇಕಾಗತ್ತೆ. ಪ್ರೇಮಿಗಳಿಗೆ ಈ ತಿಂಗಳು ಮನೆಯವ್ರನ್ನ ಒಪ್ಪಿಸೋದಕ್ಕೆ ಸೂಕ್ತ ಸಮಯ ಅಲ್ಲ. ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯೋದು ಒಳ್ಳೇದು. ಇನ್ನು ಆರೋಗ್ಯದ ವಿಷಯ ಏನು ಅಂತ ನೋಡಿದ್ರೆ, ಕಟಕ ರಾಶಿಯವರು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಹೊರಗಿನ ಆಹಾರ ಸೇವನೆ ಕಡಿಮೆ ಮಾಡ್ಕೊಬೇಕು. ಮನಸ್ಸಿನ ಮೇಲೆ ಒತ್ತಡ ಹೆಚ್ಚಾಗೋದ್ರಿಂದ ನೀವು ಸ್ವಲ್ಪ ನಿಯಮಿತವಾದ ಯೋಗ ಮಾಡುವಂಥದ್ದು ಅಥವಾ ಪ್ರಾಣಾಯಾಮ ಮಾಡೋದು ನಿಮ್ಗೆ ತುಂಬಾ ಲಾಭನ ತಂದ್ಕೊಡುತ್ತೆ. ಈ ತಿಂಗಳು ನಿಮ್ಗೆ ಮುಖ್ಯವಾಗಿ ನೀವು ನೆನ್ಪಿಟ್ಕೊಬೇಕಾಗಿರೋ ಅಂಶ ಯಾವುದು ಅಂತಂದ್ರೆ, ತುಂಬಾ ತಾಳ್ಮೆನೇ ನಿಮ್ಮ ಯಶಸ್ಸಿನ ಕೀಲಿ ಕೈ ಅಂತಾನೆ ಹೇಳ್ಬೋದು. ಆದ್ರೆ ನೋಡಿ, ನೀವು ಕಟಕ ರಾಶಿಯವರು ತುಂಬಾ ತಾಳ್ಮೆ ಪ್ರವೃತ್ತಿಯವರಾದ್ರೂ ಕೂಡ ಯಾವುದೇ ಕೆಲಸನೂ ಅರ್ಧಕ್ಕೆ ಬಿಡ್ದಿರಾ, ನಿಮ್ಮ ಪ್ರಯತ್ನನ ಬಿಡ್ದಿರಾ, ಮತ್ತೆ ಮತ್ತೆ ನೀವು ಯಾವುದೇ ಒಂದು ಕೆಲಸದಲ್ಲಿ ತೊಡಕುಗಳಾಗ್ತಿದ್ರು ಕೂಡ ನಿಮ್ಮ ಸತತವಾದ ಪ್ರಯತ್ನದಿಂದ ಖಂಡಿತವಾಗ್ಲೂ ನಿಮ್ಗೆ ಅದರಿಂದ ಒಳಿತು ಸಿಕ್ಕುತ್ತೆ. ನೋಡಿ, ಸಾಕಷ್ಟು ಗ್ರಹಗಳು ಅಂದ್ರೆ ಸೂರ್ಯ, ಕುಜ, ಶುಕ್ರ, ಬುಧ, ರಾಹು ಎಲ್ಲಾ ಗ್ರಹಗಳು ಕೂಡ ನಿಮ್ಮ 8ನೇ ಮನೆಯಲ್ಲಿ ಸ್ಥಿತರಾಗೋದ್ರಿಂದ ಅಂದ್ರೆ ಈ ತಿಂಗಳ ಕೊನೆಯ ಒಳಗಡೆ ಎಲ್ಲಾ ಗ್ರಹಗಳು 8ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಡೀಬಹುದು. ಅಂದ್ರೆ ಅನಿರೀಕ್ಷಿತವಾದ ಹಣ ಬರುವಂತದ್ದು, ಕಳ್ಕೊಳ್ಳುವಂಥದ್ದು, ಹಾಗೆ ಅನಿರೀಕ್ಷಿತವಾದ ವಿಷಯಗಳನ್ನ ಕೇಳುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮ ಆರೋಗ್ಯದ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ಆದಷ್ಟು ಸ್ವಲ್ಪ ತಾಳ್ಮೆ ವಹಿಸಿ. ನೀವೇನಾದ್ರೂ ವೆಹಿಕಲ್ ಓಡಿಸ್ತಿದ್ದೀರಾ ಅಂತಂದ್ರೆ ಸ್ಪೀಡ್ ನ ಸ್ವಲ್ಪ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ನರಕ್ಕೆ ಸಂಬಂಧಪಟ್ಟರು ಕೆಲವು ಸಮಸ್ಯೆಗಳಾಗೋದು, ಹೀಟ್ಗೆ ಸಂಬಂಧಪಟ್ಟರು ಕೆಲವು ಸಮಸ್ಯೆಗಳು ಕೂಡ ಆಗತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ನೀವು ಜಾಗೃತಿ ವಹಿಸ್ಬೇಕಾಗತ್ತೆ. ಇನ್ನ ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತ ನೋಡಿದ್ರೆ, ನೀವು ಶಿವಾರಾಧನೆ ಮಾಡ್ಬೇಕಾಗತ್ತೆ. ಸೋಮವಾರದ ದಿವಸ ಶಿವಲಿಂಗಕ್ಕೆ ಹಾಲಿಂದ ಅಭಿಷೇಕ ಮಾಡೋದು ಅಥವಾ ನೀರಿನಿಂದ ಅಭಿಷೇಕ ಮಾಡುವಂಥದ್ದು, ಅಥವಾ ಯಾವ್ದಾದ್ರು ಶಿವನ್ ದೇವಸ್ಥಾನಕ್ಕೆ ಎಳನೀರ್ನ ಕೊಟ್ಟು ಅಭಿಷೇಕ ಮಾಡಿಸೋದ್ರಿಂದ, ಮತ್ತೆ ನೀವು ಪ್ರತಿದಿನ ಓಂ ನಮಃ ಶಿವಾಯ ಅನ್ನೋ ಮಂತ್ರನ ಜಪ ಮಾಡೋದ್ರಿಂದ ನಿಮಗ್ ಬರ್ತಿರುವಂತ ಸಾಕಷ್ಟು ಸಂಕಷ್ಟಗಳಿಂದ ಸ್ವಲ್ಪ ನೀವು ತಪ್ಪಿಸ್ಕೊಬಹುದು. ಪ್ರತಿ ಹುಣ್ಣಿಮೆ ದಿವಸ ಅಕ್ಕಿ ಅಥವಾ ಬಿಳಿಯ ಬಣ್ಣದ ವಸ್ತುಗಳನ್ನ ದಾನ ಮಾಡುವಂಥದ್ದು. ಯಾರಿಗಾದ್ರೂ ಸರಿ, ಅಕ್ಕಿ ಆಗಿರ್ಬೋದು ಅಥವಾ ಹಾಲಾಗಿರ್ಬೋದು ಅಥವಾ ಮೊಸರಾಗಿರ್ಬೋದು, ಈ ರೀತಿ ಬಿಳಿಯ ಬಣ್ಣದ ವಸ್ತುಗಳನ್ನ ನೀವು ದಾನ ಮಾಡೋದ್ರಿಂದ ನಿಮ್ಮ ಏನು ರಾಶಿಗೆ ಸ್ವಲ್ಪ ತೊಂದರೆಗಳಾಗ್ತದೆ ಅದರಿಂದ ಸ್ವಲ್ಪ ನೀವು ಈಚೆ ಕಡೆಗೆ ಬರ್ಬೋದು. ಹಾಗೆ ಬಡವರಿಗೆ ಸ್ವಲ್ಪ ಅನ್ನದಾನ ಮಾಡುವಂಥದ್ದು ಅಥವಾ ಗುರು ದೋಷನ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಹಸುವಿಗೆ ಆಹಾರನ ತಿನ್ನಿಸುವಂಥದ್ದು, ಇದನ್ನ ಮಾಡ್ಕೊಂಡು ಬರೋದ್ರಿಂದ ಸ್ವಲ್ಪ ನಿಮ್ಮ ಸಮಸ್ಯೆಗಳಿಂದ ನೀವು ಈಚೆ ಬರ್ಬೋದು. ಮತ್ತೆ ಪ್ರತಿದಿನ ಸಂಜೆ ದರಿದ್ರ ದಹನ ಶಿವ ಸ್ತೋತ್ರ ಅಥವಾ ಚಂದ್ರ ಕವಚ ಅನ್ನುವಂಥ ಸ್ತೋತ್ರನ ಪಠನೆ ಮಾಡೋದ್ರಿಂದ ನಿಮ್ಗೆ ಎಷ್ಟೇ ಸಮಸ್ಯೆ ಬಂದ್ರೂ ಆ ಸಮಸ್ಯೆಯಿಂದ ನೀವು ಈಚೆ ಬರ್ಬೋದು. ಈ ಎಲ್ಲಾ ಪರಿಣಾಮಗಳು ಕೂಡ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಕಂಡ್ಕೊಳ್ಳಿ.
ನೀವೇನಾದ್ರೂ ನಮ್ಮಲ್ಲಿ ಪರಿಹಾರಗಳನ್ನ ಕೇಳಬೇಕು ಅಥವಾ ಜಾತಕನ ತೋರಿಸ್ಕೊಬೇಕು ಅಂತಂದ್ರೆ ಸ್ಕ್ರೋಲ್ ಆಗ್ತಿರೋಂತ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬಹುದು. ಎಲ್ಲರಿಗೂ ಕೂಡ ಧನ್ಯವಾದಗಳು.